ನನ್ನ ಮಗಳ ಹಾಗೆ ನಾನು ನೋಡಿಕೊಳ್ತೇನೆ. ನನ್ನ ಮಗಳ ಉತ್ತರೆಯ ಹಾಗೆ. ಯಾವುದೋ ಒಬ್ಬ ಕಾಮುಕ ಬಂದು ನನ್ನ ಮಗನನ್ನು ಕಳಿಸಿಕೊಡು ಅಂತ ಹೇಳಿದ್ರೆ ಕಳಿಸಿಕೊಟ್ಟಾಳೆ ಯಾವ ತಾಯಿ? ಕಳಿಸಿಕೊಡ್ತೀನಿ ಅಂತ ಆಸೆ ಕೊಟ್ಟು ಬಿಡ್ತಾಳೆ. ಸ್ವಾರ್ಥ ಸ್ವಾರ್ಥ. ನನ್ನ ತಮ್ಮ ಒಬ್ಬಳು ರಾಣಿಯಾಗಿ ನಾಡಿನ ಉಳಿತನ್ನು ಬಯಸಿ ಅಲ್ಲ ನನ್ನ ತಮ್ಮ ಬದುಕಬೇಕೆನ್ನುವ ಕಾರಣಕ್ಕಾಗಿ ಹೆಣ್ಣುತನವನ್ನೇ ಮರೆತೇನೆ ನಾನು. ಇಲ್ಲ ಹೇಳಿದೆ ಬೇಡ, ನಿನಗೆ ಆ ಬಳ್ಳಿ ಬೇಡ. ಸಾರಿ ಹೇಳಿದ್ರು ಕೇಳುದಿಲ್ಲ ಅಂತಾದ್ರೆ ವಿನಾಶಕಾಲ, ವಿಪರೀತ ಬುದ್ಧಿ, ಅನುಮಾನ. ಹಾಗಂತವಳನ್ನು ಕಣ್ಣು ಹುಲಿಯ ಬಾಯಿಗೆ ಹುಲಿಯ ಮರೆಯನ್ನ ನೂಕಿ ಬಿಟ್ಟೆ ನಾನು. ಇಲ್ಲ ಕತ್ತರಿಯ ಮುದ್ದೆ ಅಡಿಕೆ ಹಾಗಾಗೋದಿನ ಎಂತ ದರಿ ಅಕ್ಕ ಕಳಿಸಿಕೊಡದೆ ಹೋದ್ರೆ ಸಾಯ್ತಾನೆ. ಹೌದು, ಕಾಮಾಂಧನಾಗಿದ್ದಾನೆ ನನ್ನ ತಮ್ಮ. ಸತ್ತ ಅವ ಸತ್ತರೆ ನಮ್ಮ ನಾಡಿನ ಅಸ್ತಿತ್ವವಿಲ್ಲ. ಹಾಗಂತ ಕಳಿಸಿ ಕೊಟ್ಟರೆ ನಾ ಕೊಟ್ಟ ಮಾತು. ನಾನು ಮಾಂಗದೇವತೆ. ನಿನ್ನ ಯಾವೆಲ್ಲ ಸಂಕಟ ನನಗೆ ಅರ್ಥ ಆಗ್ತದೆ ಅಂತ ಹೇಳಿದ್ದೆ. ಏನ್ ಮಾಡ್ತೀಯ? ಅವಳನ್ನು ಮಾತು ಹೇಳಿದ್ದಲ್ಲ, ನಾನಿಲ್ಲಿಯವರೆಗೆ ಪತಿವ್ರತಾ ಧರ್ಮವನ್ನು ಕಾಪಾಡಿಕೊಂಡು ಬಂದವಳು. ಆ ಕಾರಣಕ್ಕಾಗಿ ನನ್ನನ್ನು ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಗುಂಜಿನಕ್ಕೋ ಕಡಿಮೆ ಶಯ್ಯಾಗಾರಕ್ಕೋ ಕಳಿಸಬಾರದು, ಇಂತಹ ಕೆಲಸಗಳನ್ನು ನನಗೆ ಹೇಳ್ಬಾರ್ದು ಅಂತ ಹೇಳಿದ್ದಲ್ಲ. ಹಾಗಿದ್ರೆ ನೀವು ಇಲ್ಲಿಯವರೆಗೆ ಆ ಸತ್ಯ ಧರ್ಮವನ್ನು ಉಳಿಸಿಕೊಂಡು ಬಂದದ್ದೇ ಹೌದು ಅಂತಾದ್ರೆ ಧರ್ಮೋ ರಕ್ಷತಿ